ನಮ್ಮ ಬೇರುಗಳು ಎಷ್ಟು ಬಲವಾಗಿದೆ ಅಂದ್ರೆ ಅದನ್ನ ಅಲುಗಾಡಿಸೋದಕ್ಕೆ ಯಾರಿಗೂ ಆಗಿಲ್ಲ. ಇರ್ಬೋದು ನಮ್ಮ ಹಿಂದೂ ಸಂಸ್ಕೃತಿಯಲ್ಲೇ ನಮ್ಮದೊಂದು ಏನು ಬದಲಾವಣೆ ಅನ್ನೋದು ನಮ್ದು ಬಹಳ ನ್ಯಾಚುರಲ್ ಆಗಿದೆ. ಬಹುಶಃ ನಮ್ಮ ಧರ್ಮ ಇಷ್ಟು ಏನು ಗಟ್ಟಿಯಾಗಿ ಇಷ್ಟು ವರ್ಷ ಉಳ್ಕೊಳ್ಳೋದಕ್ಕೆ ಅದೇ ಕಾರಣ ಅಂತ ನಾನು ಅನ್ಕೋತೀನಿ. ಯಾವುದು ಹೊಸದು ಒಳ್ಳೆಯ ಸಂಗತಿಗಳು ಬಂದಿದೆ ಅದನ್ನ ನಮ್ಮ ಒಳಗಡೆ ಒಳಗಡಿಸ್ಕೊಂಡು, ಅಂದ್ರೆ ರಿಜಿಡ್ ಅಲ್ಲ. ಈಗ ಬೇರೆ ಧರ್ಮದಲ್ಲಿ ನೀವು ಶುಕ್ರವಾರ ಬಂದಿಲ್ಲ ಭಾನುವಾರ ಬಂದಿಲ್ಲ ಅಂದ್ರೆ ಕೇಳೋರಿದ್ದಾರೆ. ನಮ್ಮ ಧರ್ಮದಲ್ಲಿ ನೀವು ದೇವಸ್ಥಾನಕ್ಕೆ ಬಂದಿಲ್ಲ ಅಂದ್ರೆ ಯಾರು ಕೇಳೋದು ಅಲ್ಲ. ಅದನ್ನೇ ನಾನು ಹೇಳಿದೆ, ಎಕ್ಸಾಕ್ಟ್ಲಿ ಇದೆ. ಮುಕ್ತವಾದ ವಾತಾವರಣ ಇದೆ. ನಿನಗೆ ಬೇಕಾದ ದೇವರನ್ನ ನೀನು ಆರಾಧನೆ ಮಾಡು, ನಿನಗೆ ಬೇಕಾದ ರೀತಿಯಲ್ಲಿ ಆರಾಧನೆ ಮಾಡು. ಒಬ್ರು ಕೋಳಿಯನ್ನು ಬಲಿ ಕೊಡ್ತಾರೆ, ಇನ್ನೊಬ್ರು ಏನು ಬಲಿನೇ ಕೊಡಲ್ಲ, ಸೊಪ್ಪನ್ನ ಬಲಿ ಅಂತ ಕೊಟ್ಟು ಪೂಜೆ ಮಾಡ್ತಾರೆ. ಅವರವರ ಇಚ್ಛೆ, ಅವರವರ ಏನು ಇಷ್ಟಕ್ಕೆ ತಕ್ಕ ಹಾಗೆ, ಅವರವರ ಪದ್ಧತಿಗಳ ತಕ್ಕ ಹಾಗೆ ದೇವರನ್ನ ಆಚರಿಸದೆ ಅವರನ್ನು ಬೈಯೋದಕ್ಕೂ ಕೂಡ ನಮ್ಮ ಧರ್ಮ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಸೊ ಹಾಗಾಗಿ ಆ ಸ್ವಾತಂತ್ರ್ಯವೇ ನಾವು ಬಹಳ ಸಲ ಅಂದ್ಕೋತೀವಿ, ಬಹಳ ಸ್ವಾತಂತ್ರ್ಯ ಇದೆ ನಮ್ಮ ಧರ್ಮದಲ್ಲಿ, ಅದಕ್ಕೋಸ್ಕರನೇ ಎಲ್ಲರೂ ನಮ್ಮನ್ನು ಬೈತಾರೆ ಅಥವಾ ಟೀಕೆ ಮಾಡ್ತಾರೆ ಅಂತ. ಇಲ್ಲ, ಆ ಸ್ವಾತಂತ್ರ್ಯ ಇರೋ ಕಾರಣಕ್ಕೆ ಮತ್ತೆ ಮುಕ್ತವಾಗಿ ಇರೋ ಕಾರಣಕ್ಕೇನೆ ನಮ್ಮ ಧರ್ಮ ಅಷ್ಟು ಸ್ಟ್ರಾಂಗ್ ಆಗಿದೆ. ಹಾಗಾಗಿಯೇ ಎಲ್ಲ ಬದಲಾವಣೆಗಳನ್ನ ಒಳಗೊಂಡು ನಮ್ಮ ಧರ್ಮ ಇನ್ನಷ್ಟು ಏನು ಸ್ಟ್ರಾಂಗ್ ಆಗಿ, ಹಳೆ ಬೇರು ಹೊಸ ಚಿಗುರು ಅಂತ ಆ ತರ ಹೊಸ ಸಂಗತಿಗಳನ್ನ ಒಳಗೊಂಡು ಹಳೆಯದನ್ನ ಯಾವುದನ್ನು ಬಿಡದೇನೆ ಮುಂದೆ ಹೋಗ್ತಾ ಇರೋದ್ರಿಂದ ಅದರಲ್ಲಿ ಯಾವುದೇ ಏನು ಬದಲಾವಣೆ ಅಥವಾ ಏನೋ ನಮ್ಮ ಧರ್ಮ ಬಹಳ ಗುಣಮಟ್ಟ ಕುಸಿದೋಗಿದೆ ಅನ್ನೋ ಪರಿಸ್ಥಿತಿ ಖಂಡಿತ ಇಲ್ಲ. ಇನ್ನು ನ್ಯಾಷನಲಿಸಮ್ ಅಂದ್ರೆ ಯಾವಾಗ ಗಿರೀಶ್ ಅವರು ಹೇಳಿದ್ರು, ಇವನ್ RSS ನ ಸರಸಂಘ ಚಾಲಕರು ಕೂಡ ಅದನ್ನೇ ಹೇಳಿದ್ರು. ಹಿಂದುತ್ವ ಅಂದ್ರೇನೆ ಅದು ರಾಷ್ಟ್ರೀಯತೆ ಅದರಲ್ಲೇ ಇದೆ. ಸೊ ಹಾಗಾಗಿ ಅದರ ಬೇರೆ ಬೇರೆ ಅಲ್ಲ ಅಂತ. ನಮ್ಮ ಸಂಸ್ಕೃತಿಯಲ್ಲೇ ರಾಷ್ಟ್ರೀಯತೆ ಅನ್ನೋದು ನಮ್ಗೆ ಏನು ರಕ್ತದ ಮೂಲಕವೇ ಬಂದಿರುವಂಥದ್ದು, ನಮ್ಮ ಸಂಸ್ಕೃತಿ ಮೂಲಕವೇ ಬಂದಿರುವಂಥದ್ದು ನಮ್ಗೆ ಅಂತ. ಬಹಳ ಜನಕ್ಕೆ ಒಂದು ಏನಿದೆ, ಈ ಹಿಂದೂಯಿಸಮ್ ನಾವು ಯಾವತ್ತೂ ಎಕ್ಸ್ಪಾನ್ಷನಿಸಮ್ ಅಥವಾ ನಮ್ಮನ್ನ ಇನ್ನೊಂದು ಧರ್ಮದವರನ್ನ ನಾವು ಕನ್ವರ್ಟ್ ಮಾಡೋದು, ಅಲ್ಲೆಲ್ಲ ನಮ್ಮ ಧರ್ಮವನ್ನು ವ್ಯಾಪಿಸೋದು, ಆ ಥರದಕ್ಕೆ ಯಾವತ್ತೂ ಏನು ನಮ್ಮ ಹಿಂದೂ ಧರ್ಮ ಅದನ್ನ ಹೇಳಿಲ್ಲ. ಅವಾಗ ಇವ್ರು ಹೇಳ್ದಂಗೆನೆ ಅದಕ್ಕೋಸ್ಕರನೇ ಭಾರತ ಬೇರೆಯವ್ರ ಮೇಲೆ ಯಾವತ್ತೂ ಯಾಕೆ ಆಕ್ರಮಣ ಮಾಡಲಿಲ್ಲ ಅಂದ್ರೆ ಅದೇ ಕಾರಣಕ್ಕೆ. ನಮ್ಗೆ ಅದು ನಮ್ಮ ಸಂಸ್ಕೃತಿಲಿ ಇಲ್ಲ. ನಾವು ದೇಶನೂ ಎಕ್ಸ್ಪಾನ್ಷನ್ ಮಾಡಲ್ಲ. ಹಿಂದೂ ಧರ್ಮವನ್ನು ಯಾರು ಒಪ್ಕೊಂಡು ಬರ್ತಾರೆ ಅವ್ರು ಬರ್ಬೋದು ಅಂತ. ಹಾಗಾಗಿ ಇನ್ಕ್ಲೂಸಿವ್ ಮಾಡೋದಕ್ಕೆ ಅವರಾಗಿ ಬಂದ್ರೆ ಯಾರನ್ನ ಬೇಕಾದ್ರೂ ತಗೊಳುತ್ತೆ. ಆದ್ರೆ ನಾವಾಗಿ ನಮ್ಮ ಧರ್ಮವನ್ನ ನಾವು ಎಕ್ಸ್ಪಾನ್ಷನ್ ಮಾಡೋದಕ್ಕೆ ಯಾವತ್ತೂ ಯಾರ ಮೇಲೂ ನಾವು ಒತ್ತಡ ಹಾಕಿಲ್ಲ ಅಥವಾ ಹೋಗಿಲ್ಲ. ಹಾಗಾಗಿ ಯಾರು ಈಗ ಹಿಂದೆ ಬೇರೆ ಬೇರೆ ಧರ್ಮದವರು, ಈಗ ಅಮೆರಿಕ ಇರ್ಬೋದು, ಬೇರೆ ದೇಶದಲ್ಲೆಲ್ಲ ಇರೋದು ಬೇರೆ ಧರ್ಮನೇ ತಾನೆ. ಅವರೆಲ್ಲ ಜ್ಞಾನಕ್ಕೋಸ್ಕರ ಹುಡ್ಕೊಂಡ್ ಬರ್ತಿದ್ದು ಇಲ್ಲಿ ನಮ್ಮ ದೇಶಕ್ಕೆ ಬರ್ತಿದ್ರು. ನೀವು ನಮ್ಮ ಹಿಮಾಲಯಕ್ಕೋ ಇಲ್ಲ ಋಷಿಕೇಶಕ್ಕೋ ಕಾಶಿಗೋ ಹೋದ್ರೆ ನಮ್ಗಿಂತ ಜಾಸ್ತಿ ಭಕ್ತಿಯಿಂದ ಬರೋರು ಅವ್ರೇನು. ನಾವಾದ್ರೂ ಸ್ವಲ್ಪ ಅಲ್ಲಿ ಕಾಶಿಲಿ ಎಲ್ಲಾದ್ರೂ ಏನೋ ರಬಡಿ ಗಿಬಡಿ ಸ್ವೀಟು ಇದೆಲ್ಲ ಚೆನ್ನಾಗಿ ಸಿಗುತ್ತೆ ಅಂತ ಆ ಕಡೆ ಈ ಕಡೆ ಹೋಗ್ಬೋದು. ಅವರು ತುಂಬಾ ಭಕ್ತಿಯಿಂದ ಕುಂಕುಮ ಇಟ್ಕೊಂಡು, ಈಗ ನಮ್ಮಲ್ಲಿ ಬಹಳ ಜನಕ್ಕೆ ಕುಂಕುಮ ಇಟ್ಕೊಂಡ್ರೆ ಆಗಲ್ಲ, ಅವ್ರು ಹಂಗಲ್ಲ. ಅವ್ರು ಬಹಳ ಭಕ್ತಿಯಿಂದ ಸೀರೆ ಉಟ್ಕೊಂಡು ಕುಂಕುಮ ಹಾಕೊಂಡು ಅವರು ಬರ್ತಾರೆ. ನೀವು ಋಷಿಕೇಶಕ್ಕೆ ಹೋದ್ರೆ ಅಲ್ಲಿ ಯೋಗ ಕಲಿಯೋರು ಹೈಯೆಸ್ಟ್ ಜನ ಬಹುಶಃ ಫಾರಿನರ್ಸೇ ಇರ್ತಾರೆ. ಅವ್ರು ಯೋಗ ಬೆಳಿಗ್ಗೆ 5:30 ಆ ಚಳಿಲಿ ನೀವು ಎಷ್ಟು ಪರಮ ಭಕ್ತಿ ಇದ್ರು ನೀವು ಗಂಗಾ ನದಿಗೆ ಇಳಿಯಕ್ಕಾಗಲ್ಲ. ಅವರು ಬೆಳಿಗ್ಗೆ ಬಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಅದ್ರ ಪಕ್ಕದ ಕಟ್ಟೆ ಮೇಲೆ ಕೂತು ಯೋಗ ಮಾಡ್ತಾ ಇರ್ತಾರೆ. ನೀವು ಬೆಳಗ್ಗೆ 5:30 ಹೋಗಿ ನೋಡಿ, ಯಾರು ಫಾರಿನರ್ಸ್ ಮಾಡ್ತಾ ಇರ್ತಾರೆ. ಇಂಡಿಯನ್ಸ್ ಸ್ವಲ್ಪ ಯೋಚನೆ ಮಾಡ್ತಾರೆ ನದಿಗೆ ಇಳಿಬೇಕಾರೆ, ಯಾಕಂದ್ರೆ ಆ ಚಳಿಲಿ ನದಿಗೆ ಇಳಿಯೋದು ಕಷ್ಟ, ಅಷ್ಟು ಶೀತ ಅಂದ್ರೆ ಕೋಲ್ಡ್ ಇರುತ್ತೆ ಅಲ್ಲಿ. ಅಂಥದ್ರಲ್ಲಿ ಹೈಯೆಸ್ಟ್ ಜನ ಬಂದು ಕಲ್ತು ಹೋಗೋದವ್ರು. ಆದ್ರೆ ಯೋಗ ಈಗ ಒಂದು 10 ವರ್ಷದಿಂದ ಯೋಗಕ್ಕೆ ಬಹಳ ಒಳ್ಳೆ ಇದು ಬಂದಿದೆ. ಬಟ್ ಅವಾಗಿಂದನು ನಮ್ಮ ಧರ್ಮವನ್ನ ಜ್ಞಾನದ ಸೋರ್ಸ್ ಆಗಿ ಅವರು ಒಪ್ಕೊಂಡಿದ್ರು. ನಾವು ಬಹಳ ಜನ ನಮ್ಮವರೇ ಈಗಲೂ ವಿರೋಧಿಸ್ತಾರೆ, ಹಿಂದೂ ವಿರೋಧಿಸ್ತಾ ಇದ್ರು, ಒಪ್ಕೊಳ್ಳಲ್ಲ. ಆದ್ರೆ ಜ್ಞಾನ ಇದೆ ಈ ಧರ್ಮದ ಬೇರೆ ಬೇರೆ ಗ್ರಂಥಗಳಲ್ಲಿ ಮತ್ತೆ ಈ ಧರ್ಮದಲ್ಲಿ ಅನ್ನೋದನ್ನ ಒಪ್ಕೊಂಡು ಅದನ್ನ ಕಲಿಯೋದಕ್ಕೆ ಅವರು ಅಲ್ಲಿಂದ ಬರ್ತಾ ಇದ್ರು. ಎಷ್ಟು ಜನ ಅಲ್ಲಿಂದ ಬಂದು ಸಂಸ್ಕೃತ ಕಲಿತು ಅದರಲ್ಲಿನ ಜ್ಞಾನವನ್ನ ಅವರು ಪಡ್ಕೊಂಡು ಹೋಗಿದ್ದಾರೆ. ನಾವು ಇಲ್ಲಿ ಸಂಸ್ಕೃತ ಅದು ಏನು ನೀವು ಹೇಳ್ದಂಗೆ ಬಹಳ ಎಲೈಟ್ ಜನರ ಎಲ್ಲ ಬ್ರಾಹ್ಮಣರ ಭಾಷೆ ಅಂತಲೂ ಅದಕ್ಕೊಂದು ಜಾತಿಯನ್ನ ಕಟ್ಟಿ ಅದನ್ನ ನಾವು ಓದಬಾರ್ದು ಮಾತಾಡಬಾರ್ದು ಅನ್ನೋ ಲೆವೆಲ್ಗೆ ಅದನ್ನ ತಂದಿಟ್ಟು ಅದರ ಜ್ಞಾನ ಯಾರಿಗೂ ಸಿಗದಾಗೆ ಮಾಡಿ ನಮ್ಮನ್ನು ಅಜ್ಞಾನಿಗಳನ್ನ ಮಾಡಿ ಯಾರು ಕಲ್ತಿದಾರೋ ಅವರು ಜ್ಞಾನಿಗಳಾಗಿದ್ದಾರೆ. ಈ ವ್ಯವಸ್ಥೆ ನಮ್ಮನ್ನ ಇಷ್ಟು ವರ್ಷ ಏನು ಆ ತರ ಇಟ್ಟಿತ್ತು. ಈಗ ಅಪ್ಸರ್ಜ್ ಅಂತ ನಮ್ಗೆ ಯಾಕೆ ಅನಿಸ್ತಾ ಇದೆ ಅಂತಂದ್ರೆ, ಈಗ ಅದಕ್ಕೊಂದು ಏನು ಅಧಿಕಾರಶಾಹಿಯ ಬೆಂಬಲ ಅಥವಾ ಅದನ್ನ ಅವರು ಬಿಂಬಿಸ್ತಾ ಇರೋ ರೀತಿ ಬಿಂಬಿಸ್ತಾ ಇದ್ದಾರೆ. ಅಂದ್ರೆ ಅದೊಂದು ಅಜೆಂಡಾನ ಅಂತ ಕೇಳ್ಬೋದು. ಅಜೆಂಡಾ ಆದ್ರೆ ತಪ್ಪೇನು, ಅಜೆಂಡಾ ಆಗಿದ್ರೆ ತಪ್ಪೇನು? ನಮ್ಮ ಸಂಸ್ಕೃತಿನ ನಾವು ಬಿಂಬಿಸೋದು ನಮ್ಮ ಎಜೆಂಡಾ ಆಗಿದೆ, ಪಾಕಿಸ್ತಾನದ್ದು ಇಲ್ಲ ಇನ್ಯಾರದೋ ದೇಶದ್ದು ಎಜೆಂಡಾ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಎಜೆಂಡಾ ಆದರೆ ತಪ್ಪೇನು? ಆದರೆ ಎಜೆಂಡಾ ಅಲ್ಲ ಅಂತ ನನಗನ್ಸುತ್ತೆ. ಯಾಕಂದ್ರೆ ಯಾವುದೇ ಎಜೆಂಡಾವನ್ನ ನೀವು
ಯಾವುದೇ ವಿಷಯವನ್ನ ನೀವು ಜನರ ಮೇಲೆ ಹೇರ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾವತ್ತೂ. ಅದು ಯಾರು ಬೇಕಾದ್ರೂ ಇರಲಿ. ನೀವು ರಾಮ ಜನ್ಮಭೂಮಿ ಆವಾಗ ಹಿಂದೂ ಏನು ಆವಾಗ ಬೇರೆ ಗೌರ್ಮೆಂಟ್ ಇತ್ತು, ಎಲ್ಲ ಇತ್ತು. ಆದ್ರೆ ಹಿಂದೂಗಳು ರಾಮ ಜನ್ಮಭೂಮಿ ಅಂತ ಒಂದು ಏನು ಹೋರಾಟವನ್ನು ಯಶಸ್ವಿಗೊಳಿಸಿದ್ರಲ್ವಾ. ಅಂದ್ರೆ ಹಿಂದುತ್ವ ಬೆಳಿಲಿಕ್ಕೆ ಅಧಿಕಾರದ ಬೆಂಬಲ ಬೇಕು ಅಂತಿಲ್ಲ, ಆದರೆ ಹಿಂದುತ್ವಕ್ಕೆ ಒಂದು ಸರ್ಜ್ ಅಂತ ಏನ್ ನಾವು ಕರಿತೀವಿ ಅದಕ್ಕೆ ಅಧಿಕಾರದ ಏನು ಬೆಂಬಲ ಬಂದಿರೋದು ನಮ್ಗೆ ಅದು ಸರ್ಜ್ ಅಂತ ಅನಿಸ್ತಾ ಇದೆ. ಎಕ್ಸಾಕ್ಟ್ಲಿ ವಿನಾಯಕ್ ಜಿ, ಹೇಗ್ ಗೊತ್ತಾ, ಇವತ್ತಿನ ದಿನ ನೀವು ಹೇಳಿದ್ರಲ್ಲ ಕೆಲವರು ಕುಂಕುಮ ಇಟ್ಕೊಳ್ಳೋದೇ ಪ್ರಾಬ್ಲಮ್ ಅಂತ. ಇನ್ ಕೆಲವರು ಇದ್ರು ಅವ್ರು ಕುಂಕುಮ ಇಟ್ಕೊಳ್ಳೋದು ಇಷ್ಟ ಆಯ್ತಾ, ಆದ್ರೆ ಮನೆಯಿಂದ ಹೊರಗೆ ಬಂದ್ರೆ ಅಳಿಸ್ತಿದ್ರು, ಆಫೀಸಿಗೆ ಹೋಗೋ ಮುಂಚೆ ಅಳಿಸಾಕ್ತಿದ್ರು, ಅವ್ರ ಕೆಲಸದ ಜಾಗ ಸ್ಕೂಲು ಕಾಲೇಜ್ ಹೋಗೋ ಮುಂದೆ ಅಳಿಸ್ತಿದ್ರು. ಯಾಕಂದ್ರೆ ಅದನ್ನ ಹಾಕೊಂಡ್ರೆ ಯು ಆರ್ ರಿಗ್ರೆಸಿವ್ ವಿನಾಯಕ್ ಜಿ, ಯು ಆರ್ ರಿಗ್ರೆಸಿವ್. ನೀವು ಅದನ್ನ ಹಾಕೊಂಡ್ರೆ ಯು ಆರ್ ಪೇಟೆಡ್ ರಿಗ್ರೆಸಿವ್. 2002 ತನಕ ನೀವು ಜರ್ನಲಿಸಂ ನಲ್ಲೂ ಕೂಡ ಈ ಏನು ಹಿಂದುತ್ವದ ಪರವಾಗಿ ಅಥವಾ ಏನು ಬಲಪಂಥಿ ಯೋಚನೆಗಳು ಅಂತ ನಾವೇನ್ ಕರಿತೀವಿ ಅದನ್ನ ಬರೆಯೋದು ಕೂಡ ಅಪರಾಧ ಅನ್ನೋ ಸ್ಥಿತಿ ಇತ್ತು. ಅದನ್ನ ಬರೆಯಂಗಿರ್ಲಿಲ್ಲ. ಅದ್ರ ಬರೆದವರು ಜರ್ನಲಿಸ್ಟೇ ಅಲ್ಲ ಅಂತ ಹೇಳ್ತಿದ್ರು. ಎಷ್ಟೋ ವರ್ಷ ಹೊಸದಿಗಂತವನ್ನ ಒಂದು ಪತ್ರಿಕೆ ಅಂತ ಪರಿಗಣಿಸೋದಕ್ಕೆ ಪತ್ರಕರ್ತರೇ ರೆಡಿ ಇರಲಿಲ್ಲ. ಹೊಸದಿಗಂತ ಪತ್ರಕರ್ತರಿಗೆ ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಮೆಂಬರ್ಶಿಪ್ ಕೊಟ್ಟಿರಲಿಲ್ಲ. ಅವ್ರು ಪತ್ರಕರ್ತರೇ ಅಲ್ಲ ಅನ್ನೋ ರೀತಿ ಟ್ರೀಟ್ ಮಾಡ್ತಾ ಇದ್ರು. ಅಂದ್ರೆ ಈ ರೀತಿಯ ಏನ್ ಅಸ್ಪೃಶ್ಯತೆ ಅಂತ ಕರಿತಿದ್ರು, ಈ ರೀತಿಯ ಅಸ್ಪೃಶ್ಯತೆನೂ ಇತ್ತು. ಬಲಪಂಥೀಯ ಪತ್ರಕರ್ತರನ್ನ ಪತ್ರಕರ್ತರೇ ಅಲ್ಲ, ಅವನು ಮಾಡ್ತಾ ಇರೋದು ಪತ್ರಿಕೋದ್ಯಮನೇ ಅಲ್ಲ ಅಂತ ಕರೆಯುವಂತ ಸ್ಥಿತಿ 2002 ತನಕ ಇತ್ತು, ಬಹಳ ಹಿಂದೆ ಏನಲ್ಲ. ಈ ಕಲ್ಚರಲ್ ನ್ಯಾಷನಲಿಸಮ್ ಅನ್ನ ಕಂಟ್ರಿ ಎಕಾನಮಿಗೂ ಕೂಡ ಕನೆಕ್ಟ್ ಮಾಡಿದ್ದಾರೆ. ನಾಟ್ ಸೋ ಲಾಂಗ್ ಅಗೋ 2020 ಕಾಂಗ್ರೆಸ್ಸಿನ ಒಬ್ಬರು ವರಿಷ್ಠ ನಾಯಕರು ಅವ್ರು ಹೇಳಿದ್ರು, ದಿಸ್ ಇಸ್ ಅ ಬೈ ಪ್ರಾಡಕ್ಟ್ ಆಫ್ ಯೋರ್ ಹೇಟ್ ಫೀಲ್ಡ್ ಕಲ್ಚರಲ್ ನ್ಯಾಷನಲಿಸಮ್. ಇದು ಯಾವ ಸಂದರ್ಭ ಅಂದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF ಒಂದು ಪ್ರೊಜೆಕ್ಷನ್ ಕೊಟ್ಟಿತ್ತು, ಭಾರತದ GDP ಕುಸಿತಾ ಇದೆ, ಕಡಿಮೆ ಆಗ್ಬಿಟ್ಟಿದೆ ಅಂತ. ಟುಡೇ ವಿ ಆರ್ ವಿ ಆರ್ ಒನ್ ಆಫ್ ದ ಬಿಗ್ಗೆಸ್ಟ್ ಎಕಾನಮೀಸ್ ಇನ್ ದ ವರ್ಲ್ಡ್. ಪ್ರಶ್ನೆ ಬೇರೆ, ಆದ್ರೆ ಇದನ್ನು ಅಲ್ಲಿ ಕನೆಕ್ಟ್ ಮಾಡ್ತಾರೆ ಅಂತ. ಯಾಕೆ ಅಂದ್ರೆ ಕಲ್ಚರಲ್ ನ್ಯಾಷನಲಿಸಂ ಮೂಲಕ ಒಂದು ಇನ್ವೆಸ್ಟ್ಮೆಂಟ್ ಗೆ ಫ್ರೆಂಡ್ಲಿ ಅಲ್ಲದೆ ಇರುವಂತ ವಾತಾವರಣ ನಿರ್ಮಾಣ ಆಗೋಗುತ್ತಾ? ಸಾಧ್ಯನಾ ಅದು? ಆತರ ವಾತಾವರಣ ಏನು ನಿರ್ಮಾಣ ಆಗಲ್ಲ. ಬಟ್ ಆತರ ವಾತಾವರಣವನ್ನ ನಿರ್ಮಾಣ ಆಗಿದೆ ಅಂತ ಬಿಂಬಿಸುವ ಪ್ರಯತ್ನ ನಡೆಯುತ್ತೆ ಎಲ್ಲ ಕಡೆಗೆ. ನಾನು ಸುಮ್ಮನೆ ನನ್ನ ಕೆಲಸದಲ್ಲಿ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಲ್ಲ, ಈಗ ಅವಾಗಲೇ ಹೇಳಿದೆ ನಾನು, ಹಿಂದುತ್ವ ಯಾವತ್ತು ನಿಮ್ಗೆ ಏನು ಇನ್ನೊಂದು ಧರ್ಮದ ಮೇಲೆ ಅಥವಾ ಧರ್ಮೀಯರ ಮೇಲೆ ಯಾವತ್ತೂ ದಾಳಿ ಮಾಡಿಲ್ಲ ಅಥವಾ ಅವ್ರನ್ನ ನಮ್ಮ ಧರ್ಮಕ್ಕೆ ಸೇರಿಸ್ಕೊಳ್ಳೋ ಪ್ರಯತ್ನ ಮಾಡಿಲ್ಲ. ಆದ್ರೆ ಈ ಸರ್ಜ್ ಆಫ್ ಹಿಂದುತ್ವ ಇದೆಯಲ್ಲ ಅದು ಬಹಳ ಜನರ ತಲೆ ಕೆಡಿಸ್ಬಿಟ್ಟಿದೆ ಅಂತ. ನಾವೇನೂ ಮಾಡಿಲ್ಲ. ಈಗ ಆಕ್ಚುಲಿ ವಿನಾಯಕ್ ಜಿ, ಐ ಸೋ ಟೋಟ್ಲಿ ಅಗ್ರಿ ವಿತ್ ಯು. ಇವತ್ತಿಗೆ ನಾವ್ ಏನ್ ಮಾಡ್ತಿದೀವಿ ಗೊತ್ತಾ, ಕುಂಕುಮ ಅಳಿಸ್ಕೊಳ್ಳೋದೇನೋ ಆಫೀಸ್ ಒಳಗೆ ಹೋಗ್ತಾ ಇದ್ದೀವಿ. ನಮ್ಮಷ್ಟಕ್ಕೆ ನಾವು ಅಷ್ಟೇ ಮಾಡ್ತಿರೋದು. ನಾವು ನಮ್ಮ ಏನು ಧರ್ಮ ಇರ್ಬೋದು ಅಥವಾ ನಮ್ಮ ಸಂಸ್ಕೃತಿ ಇರ್ಬೋದು ಅದನ್ನ ನಾವು ಪಾಲಿಸ್ತಾ ಇದ್ದೀವಿ. ಆದ್ರೆ ಇನ್ನೊಬ್ಬರ ಮೇಲೆ ದಾಳಿ ಮಾಡುವ, ಇನ್ನೊಬ್ಬರಿಗೆ ಹಾನಿ ಮಾಡುವ, ಕೊಲ್ಲುವ ಬೇಕಾದಷ್ಟು ಏನು ಧರ್ಮಗಳು ನಮ್ಮ ಏನು ವಿಶ್ವದಲ್ಲಿ ಇದಾವೆ. ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ನೋಡಿ, ಸುಮ್ಮನೆ ಫಾರಿನ್ ಕೆಲವು ಮೀಡಿಯಾಗಳ ಹೆಡ್ಲೈನ್ಗಳನ್ನು ಓದ್ತೀನಿ. ನಾನು ಬೇರೆ ಏನು ಹೇಳಲ್ಲ, ಜಸ್ಟ್ ಹೆಡ್ಲೈನ್ ಮಾತ್ರ ಓದ್ತೀನಿ. ಒಂದು ಪೇಪರಲ್ಲಿ ಇದೆ, ದ ಹಿಂದೂಯೈಸೇಷನ್ ಆಫ್ ಇಂಡಿಯಾ ಈಸ್ ಆಲ್ಮೋಸ್ಟ್ ಕಂಪ್ಲೀಟ್ ಅಂತ. ಎಷ್ಟು ಜನ ಮುಸ್ಲಿಂ ಇದ್ದಾರೆ ಪರ್ಸೆಂಟೇಜ್ ನಿಮ್ಗೆ ಗೊತ್ತಿದೆ. ಇನ್ನೊಂದು, ಮೋದಿಸ್ ಹಿಂದೂ ನ್ಯಾಷನಲಿಸಮ್ ಹರ್ಟ್ಸ್ ಎವ್ರಿ ಒನ್ ಅಂತ. ಇನ್ನೊಂದು, ಹಿಂದುತ್ವ ದ ಗ್ರೇಟ್ ನ್ಯಾಷನಲಿಸ್ಟ್ ಐಡಿಯಾಲಜಿ ಅಂತ ಒಂದಿದೆ. ಒಂದು ಸ್ವಲ್ಪ ಫಾರ್ ಆಗಿ ಬರ್ದಿದ್ದಾರೆ. ನಾನು ಯಾಕೆ ಫಾರ್ ಆಗಿರೋದನ್ನ ಹೆಡ್ಲೈನ್ ಹೇಳಿದೆ ಅಂದ್ರೆ ಮತ್ತೆ ಎಲ್ಲರೂ ವಿರುದ್ಧ ಬರೀತಾರೆ ಅಂತ ನೀವು ಅಂದ್ಕೊಳ್ಬಾರ್ದಲ್ಲ. ಫಾರ್ ಆಗಿ ಬರೆಯೋರು ಇದ್ದಾರೆ, ಬಟ್ ಮ್ಯಾಕ್ಸಿಮಮ್ ಇದನ್ನ ನೀವು ಓದಿದ್ರೆ, ಈಗ ನೀವೇ ನಾನು ಹೆಡ್ಲೈನ್ ಓದಿದಾಗ ನೀವು ನೆಗೆಡ್ತಾ ಇದ್ರಲ್ಲ ಹಂಗೆ ನೆಗೆಡ್ತೀರ. ಹೌ ಫಾರ್ ರೈಟ್ ಹಿಂದೂ ಸುಪ್ರೀಮಸಿ ವೆಂಟ್ ಗ್ಲೋಬಲ್ ಅಂತ ಒಂದು ಇದಿದೆ. ಅಂಡರ್ ಮೋದಿ ಎ ಹಿಂದೂ ನ್ಯಾಷನಲಿಸ್ಟ್ ಸರ್ಜ್ ಅಂತ ಇನ್ನೊಂದು ಒಂದು ಐಟಮ್ ಇದೆ. ಎ ಸ್ಯಾಫ್ರನ್ ಸರ್ಜ್ ಇನ್ ಇಂಡಿಯಾ ಅಂತ ಒಂದು ಐಟಮ್ ಇದೆ. ಈ ತರ ನಿಮ್ಗೆ ನಮ್ಮ ಮೀಡಿಯಾಗಳು ತಲೆ ಕೆಡಿಸ್ಕೊಳ್ಳದೆ ಹೋದ್ರು ವಿದೇಶಿ ಮೀಡಿಯಾಗಳು ಬಹಳ ತಲೆ ಕೆಡಿಸ್ಕೊಂಡಿದೆ. ಅಂದ್ರೆ ಹಿಂದೂಯಿಸಂ ಅಥವಾ ಹಿಂದುತ್ವ ಬಹಳ ಏನೋ ಪ್ರಚಾರಕ್ಕೆ ಬರ್ತಾ ಇದೆ ಅಥವಾ ಹೆಚ್ಚು ಜನಪ್ರಿಯ ಆಗ್ತಾ ಇದೆ ಅಥವಾ ಅದರ ಬಗ್ಗೆ ಹೆಚ್ಚು ಜನ ಓಪನ್ ಆಗಿ ಮುಕ್ತವಾಗಿ ಮಾತಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಅನ್ನೋದು, ಮತ್ತೆ ನಮ್ಮ ಪ್ರಧಾನಿಯವರ ಜನಪ್ರಿಯತೆ, ಅವರ ಇನ್ಫ್ಲೂಯೆನ್ಸ್ ಬೇರೆ ಕಡೆ ಆಗ್ತಾ ಇರುವಂತದ್ದು, ಇದು ಬಹಳಷ್ಟು ಜನರ ತಲೆ ಕೆಡಿಸಿದೆ. ಸೊ ಅವರು ಹಿಂದೂಯಿಸಂ ಇಂದಾಗಿ ಇಲ್ಲಿ ಮುಸ್ಲಿಮರಿಗೆ ತೊಂದರೆ ಆಗ್ತಾ ಇದೆ ಅಂತ ಬಿಂಬಿಸೋದು, ಅದರಿಂದಾಗಿ ಇಲ್ಲಿ ಇನ್ವೆಸ್ಟ್ಮೆಂಟ್ಗಳು ಬರ್ತಾ ಇಲ್ಲ ಅಂತ ಹೇಳುವಂಥದ್ದು, ಅಥವಾ ಇನ್ವೆಸ್ಟ್ಮೆಂಟ್ಗೆ ಸೂಕ್ತವಾದ ವಾತಾವರಣ ಇಲ್ಲ ಅಂತ ಹೇಳೋದು, ಈ ತರ ಒಂದು ಭ್ರಮೆಯನ್ನ ಬಿಂಬಿಸುವ ಕೆಲಸ ಮಾಡ್ತಾ ಇದ್ದಾರೆ. ಅದು ಯಾಕೆ ಅಂದ್ರೆ ಒನ್ಸ್ ಅಗೇನ್ ಹಿಂದುತ್ವದ ಸರ್ಜ್ ಅಂದ್ರೆ ಅವರಿಗೆ ಅಷ್ಟು ಜನ ಅವರ ಧರ್ಮಕ್ಕೆ ಬರೋರು ಕಡಿಮೆ ಆದ್ರು ಅಂತ ಅವ್ರು ಲೆಕ್ಕ ಹಾಕೋ ದೃಷ್ಟಿಯಿಂದ ಆ ತರ ಆಗುತ್ತೆ. ಯಾಕಂದ್ರೆ ಅವ್ರು ನಮ್ಮನ್ನ ಯಾವ ಹಿಡಿಯೋರ ದೇಶ ಅಂತ ಹೇಳಿ ಬಹಳ ಜನ ಇಲ್ಲೆಲ್ಲ ಕಷ್ಟಪಡ್ತಾ ಇದ್ದಾರೆ, ಇದು ಏನು ಪ್ರಯೋಜನ ಇಲ್ಲದ ದೇಶ, ಹಾಗಾಗಿ ನೀವೆಲ್ಲ ನಮ್ಮ ಧರ್ಮಕ್ಕೆ ಬಂದ್ಬಿಡಿ ಅಂತ ಇಲ್ಲಿ ಬಂದು ಅದ್ರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವರು ನಮ್ಮ ಧರ್ಮದವರನ್ನ ಅವರ ಧರ್ಮಕ್ಕೆ
ತಗೊಂಡೋಗೋ ಕೆಲಸ ಮಾಡ್ತಾ ಇದ್ರು. ಈಗ ಅದು ಆಗ್ತಾ ಇಲ್ಲ, ಅಥವಾ ಈಗ ಕಷ್ಟ ಆಗ್ತಾ ಇದೆ ಅವರಿಗೆ. ಹಿಂದುತ್ವ ಏನು ಸರ್ಜ್ ಆದ್ರೆ ಭಾರತ ಕೂಡ ವಿಶ್ವಮಟ್ಟದಲ್ಲಿ ಸರ್ಜ್ ಆದಾಗೆ. ಸೊ ಆ ದೃಷ್ಟಿಯಿಂದ ಅವರಿಗೆ ಭಾರತದ ಏನು ಮಹತ್ವ ಅಥವಾ ಭಾರತ ಬಲಿಷ್ಠ ಆಗೋದನ್ನು ಅವರಿಗೆ ಸಹಿಸ್ಲಿಕ್ಕಾಗದೆ ಈ ಎಲ್ಲ ಕೆಲಸಗಳನ್ನ ಅವರು ಮಾಡ್ತಾ ಇದ್ದಾರೆ. ನಾನು ರೀಸೆಂಟ್ಲಿ ಓದ್ತಿದ್ದೆ, 195 ದೇಶಗಳ ಪೈಕಿ 182 ದೇಶಗಳಲ್ಲಿ ಮಲಯಾಳಿಗಳಿದ್ದಾರೆ ಅಂತ. ನಾನೊಂದು ರಿಪೋರ್ಟ್ ಓದ್ತಿದ್ದೆ. ಅದೊಂದು ಜೋಕ್ ಕೂಡ ಇದೆ, ಚಂದ್ರನ್ ಮೇಲೆ ಹೋದ್ರೆ ಅಲ್ಲೂ ಒಂದು ಚಾಯ್ ಅಂಗಡಿ ಇತ್ತು ಅಂತ. ಪ್ರಶ್ನೆ ಬೇರೆ. ಈಗ ಏನಾಯ್ತು ಅಂದ್ರೆ, ಅತ್ಯಂತ ದೊಡ್ಡ ಹಿಂದೂ ದೇವಸ್ಥಾನ ಇರೋದು ಆಂಕೋರ್ ಹೋಟೆಲ್, ಇಂಡಿಯಾದಲ್ಲ, ಕ್ಯಾಂಬೋಡಿಯಾ. ಇನ್ನೊಂದು ಮೊನ್ನೆ ಇದರಲ್ಲಿ ಸ್ವಾಮಿನಾರಾಯಣ ಟೆಂಪಲ್ ಅಮೆರಿಕದಲ್ಲಿ ಅದು 126 ಎಕರೆ ಜಾಗದಲ್ಲಿ ಅದನ್ನ ಇದರಲ್ಲಿ ಕಟ್ಟಿದ್ದಾರೆ. ಏನು ಇದೇ ಸಮಸ್ಯೆ ಇರೋದು ಇವತ್ತು. ಜನ ನಲ್ಲಿ ಒಂದು ಟೆಂಪಲ್ ಆಯ್ತು. ಸೊ ಎಲ್ರಿಗೂ ಏನ್ ಅನಿಸ್ತಾ ಇದೆ ಅಂದ್ರೆ, ವಿಶ್ವದಾದ್ಯಂತ ಏನು ಹಿಂದುತ್ವ ಪಸರಿಸ್ತಾ ಇದೆ ಅಂತ. ಅಥವಾ ಮೊದಲಿಂದನೂ ಹಿಂದೂಗಳು ಅಲ್ಲೂ ಇದ್ರು, ಅಮೆರಿಕದಲ್ಲೂ ಇದ್ರು, ಎಲ್ಲಾ ಕಡೆ ನಾವ್ ಇದೀವಿ ಅಂತ ಹೇಳ್ತಿದೀವಿ ಓಪನ್ ಆಗಿ ಅಷ್ಟೇ. ನಾವೇನ್ ಬಂದಲ್ಲಿ ನಾವೇನು ಟೇಕ್ ಓವರ್ ಮಾಡ್ತಾ ಇಲ್ಲ, ನಮ್ಗೆ ಮನಸ್ಥಿತಿನೇ ಇಲ್ಲ. ನೀವು 3 ಸತಿ ಹೇಳಿದಿರಿ, ಇವ ರೈಟ್. ಆಕ್ರಮಣಕಾರಿ ಮನಸ್ಥಿತಿ ಅನ್ನೋದು ನಮ್ಮ ಸಂಸ್ಕೃತಿನಲ್ಲೇ ಇಲ್ಲ. ರೈಟ್. ಗಿರೀಶ್ ಅವರು ಹೇಳಿದ್ರು, ರಾಮ ವೆಂಟ್ ಟು ಲಂಕಾ. ಏನ್ ಮಾಡಿದ್ರು? ನಿಮ್ ಜಾಗ ನಿಮ್ದು. ನಾನ್ ಬರೀ ಸೀತಂಗೋಸ್ಕರ ಬಂದೆ, ರಾವಣನ್ ಮುಗಿಸ್ದೆ, ನನ್ ಕೆಲಸ ಮುಗಿತು, ನಾನು ವಾಪಸ್ ಹೋಗ್ತೀನಿ ನನ್ನ ಭೂಮಿಗೆ ಅಂತ. ರಾಮನ್ಗೂ ಆಕ್ರಮಣಕಾರಿ ಮನಸ್ಥಿತಿ ಇರ್ಲಿಲ್ಲ. 195 ಕಂಟ್ರೀಸ್, 182 ಕಂಟ್ರೀಸ್ ಅಲ್ಲಿ ಮಲಯಾಳಿ ಇದ್ದಾರೆ. ಅಂದ್ರೆ ಇಂಡಿಯಾ ಎಷ್ಟು ಫಾರ್ ಅಕ್ರಾಸ್ ಇವತ್ತು ಇಂಡಿಯನ್ಸ್ ಸ್ಪ್ರೆಡ್ ಆಗಿದ್ದಾರೆ ಅಂದ್ರೆ ಈ ಸಂಸ್ಕೃತಿ ಮೂಲಕ ಸ್ಫೂರ್ತಿ. ಇನ್ನೊಂದು ಇಂಡಿಯನ್ಸ್ ಸ್ಪ್ರೆಡ್ ಆಗಿದ್ದಾರೆ ಅಂತ ಹೇಳೋದಕ್ಕೆ, ಈಗ ಅಮೆರಿಕದ ಚುನಾವಣೆಯಲ್ಲಿ, ಬ್ರಿಟನ್ನಿನ ಚುನಾವಣೆಗಳಲ್ಲಿ ಭಾರತೀಯರು ವಹಿಸ್ತಾ ಇರೋ ಪಾತ್ರ ಇದೆಯಲ್ಲ, ಅದು ಕೂಡ ಅಲ್ಲಿ ಅವರಿಗೆ ಸಮಸ್ಯೆ ಆಗಿದೆ. ಇಲ್ಲ, ಅದು ಸಮಸ್ಯೆ ಅಷ್ಟೇ ಅಲ್ಲ. ವಿವೇಕ್ ರಾಮಸ್ವಾಮಿ ಹೇಳ್ತಾನೆ, ಐ ಆಮ್ ಅ ಪ್ರೌಡ್ ಪ್ರಾಕ್ಟಿಸಿಂಗ್ ಹಿಂದೂ. ವಾಟ್ ಇಸ್ ದ ಪ್ರಾಬ್ಲಮ್? ಬ್ರಿಟನ್ ಪ್ರಧಾನಿ ಬಂದವರು ನಮ್ಮ ದೇವಸ್ಥಾನಕ್ಕೆ ಲುಂಗಿ ಉಟ್ಕೊಂಡು ಹೋಗ್ತಾರೆ. ಮತ್ತೆ ಅದು ಅವರಿಗೆ ಸಮಸ್ಯೆ ಆಗಿರೋದು. ಅದು ಏನು ಅಂದ್ರೆ ಆಳುವ ಲೆವೆಲ್ಗೆ ಇವರು ಬಂದರಲ್ಲ ಅನ್ನೋದು ಅವ್ರಿಗೆ ಸಮಸ್ಯೆ. ಏನು ಮಾಡ್ತಿಲ್ಲ ನಾವು. ಟುಡೇ ವಿ ಹ್ಯಾವ್ ಗೇನ್ಡ್ ದಟ್ ಬೇಸಿಕ್ ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಟು ಸೇ ಐ ಆಮ್ ಹಿಂದೂ. ಕರೆದಿತ್ತು ಅವಾಗ ಅವ್ರದ್ದು ಇದೇ ಕಂಪ್ಲೇಂಟ್, ನಿಮ್ ಮಗಳು ಜಾಸ್ತಿ ಕನ್ನಡ ಮಾತಾಡ್ತಾಳೆ. ಎಷ್ಟು ಕನ್ನಡ ಮಾತಾಡ್ತಾಳೆ ಅಂದ್ರೆ ಕೆಲವು ಶಬ್ದ ಟೀಚರಿಗೆ ಅರ್ಥನೇ ಆಗಲ್ಲ, ಕನ್ನಡ ಏನು ಹೇಳ್ತಾರೆ. ಅದಕ್ಕೆ ನಾನಂದ್ರೆ ಇಲ್ಲ ಮೇಡಮ್, ಅವಳು ಕನ್ನಡನೇ ಮಾತಾಡ್ತಾಳೆ. ಯಾಕಂದ್ರೆ ನನ್ನ ಮಗಳು ದೊಡ್ಡಾಗೋ ಹೊತ್ತಿಗೆ ಚೆನ್ನಾಗಿ ಕನ್ನಡ ಮಾತಾಡೋ ಬರೆಯೋ ಕೆಲವು ಜನರಲ್ಲಿ ನನ್ನ ಮಗಳು ಒಬ್ಬಳಾಗಿದ್ರೆ ಐ ವಿಲ್ ಬಿ ವೆರಿ ಹ್ಯಾಪಿ. ಹಾಗಾಗಿ ಅವಳು ಕನ್ನಡನೇ ಮಾತಾಡ್ತಾಳೆ, ಇಂಗ್ಲಿಷ್ ಮಾತಾಡ್ಬೇಕು ಅಂತ ಹೇಳ್ಬೇಡಿ ಅವಳಿಗೆ ಅಂತ ಹೇಳಿದ್ರು. ಇಲ್ಲಿ ಹಿಜಾಬ್ ಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಇರಾನ್ ನಲ್ಲಿ, ದುಬೈನಲ್ಲಿ ನಮಗೆ ಬುರ್ಕಾ ಬೇಡ, ಅಲ್ಲಿ ದುಬೈನಲ್ಲಿ ಕಾರು ಓಡಿಸಕ್ ಬಿಡಲ್ಲ ಅಂತ ಅವರು ಬುರ್ಕಾ ಹಾಕೊಳ್ದೇನೆ ಕಾರು ಓಡಿಸ್ಕೊಂಡು ಅರೆಸ್ಟ್ ಆಗಿ ಎಲ್ಲ ಆಯ್ತು. ಇರಾನ್ ನಲ್ಲಿ ಎಷ್ಟೊಂದು 125 ಜನರನ್ನ ಅವರು ಇದು ಮಾಡಿದ್ದಾರೆ, ಏನು ಜೈಲಿಗೆ ಹಾಕಿ ಗಲ್ಲಿಗೇರಿಸಿ ಎಲ್ಲ ಮಾಡಿದ್ದಾರೆ. ಏನಕ್ಕೆ? ಅವರು ಹಿಜಾಬ್ ಬೇಡ, ನಾವು ಹಾಕೊಳ್ದೆ ಓಡಾಡ್ತೀವಿ ಅಂತ ಪ್ರೊಟೆಸ್ಟ್ ಮಾಡಿದ್ದಕ್ಕೆ. ಇದು ಏನು ವಿಪರ್ಯಾಸ ನೋಡಿ.